ದೈವ ಅಂತ ಬಹಳಷ್ಟು ಸತಿ ನಾವು ಕೇಳಿದೀವಿ. ಅಂತಂದ್ರೆ ಈಗ ಅಕ್ಕ ಮಹಾದೇವಿನೇ ತಗೊಂಡ್ರೆ ಅವಳ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನ. ಅವಳ ಒಂದು ಅಂಕಿತ ನಾಮ ಕೂಡ ಅದೇ ಅಂತ ನಮ್ಗೆಲ್ಲರಿಗೂ ಗೊತ್ತು. ಹಾಗೆ ಆರಾಧ್ಯ ದೈವ ಅಂದ್ರೇನೆ ಇಷ್ಟ ದೇವರ ಅಥವಾ ಆರಾಧ್ಯ ದೈವನೇ ಬೇರೆ ಇಷ್ಟ ದೇವತೆ ಬೇರೆ ಹೀಗೂ ಇರೋಕ್ ಸಾಧ್ಯ ಇದೆಯಾ? ಎಷ್ಟೋ ಜನ ಹೇಳ್ತಾರೆ, ದಾಸ ಸಾಹಿತ್ಯ ಓದ್ತಾರೆ, ದಾಸರಿಗೆ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ತಾರೆ, ಅವರಿಂದ ಅವರಿಗೆ ಒಂದು ಎಲಿವೇಟೆಡ್ ಒಂದು ಜ್ಞಾನ ಸಿಗುತ್ತೆ. ಹಾಗೆ ಅಂತ ಅವ್ರು ಅಲ್ಲೇ ಸಿಕ್ಕಾಕೊಂಡ್ರೆ ಬರೀ ದಾಸರ ಪದ ಹೇಳ್ತಾ ಕೂತಿರ್ಬೇಕು, ದಾಸರನ್ನ ಹೊಳ್ತಾ ಇರಬೇಕು. ದಾಸನ ಬಿಟ್ಟು ಅವ್ರಿಗೆ ಇನ್ನೇನೂ ಕಾಣಲ್ಲ. ಅವರ ಆರಾಧ್ಯ ದೈವ ದಾಸ ಅಂದಾಗ ಅವರಲ್ಲಿ ಉಗಮವಾದಂತಹ, ಅವರಲ್ಲಿ ಬಂದಿದ್ದಂತಹ ಜ್ಞಾನ ಏನಿದೆ ಅದು ಬರೀ ದಾಸರ ಜ್ಞಾನ ಅಲ್ಲ, ಇದು ಪ್ರಪಂಚ ಜ್ಞಾನವನ್ನು, ವಿಶ್ವದ ಜ್ಞಾನವನ್ನು, ಸಂಪೂರ್ಣ ಜ್ಞಾನ ನಿಧಿಯನ್ನು ಆ ದಾಸರು ಅವರಿಗೆ ಆ ಒಂದು ಆರಾಧನೆಯಲ್ಲಿ ಕೊಟ್ಟಿದ್ದಾಗ ಇವರಿಗೆ ದಾಸರಿಂದ ಬಂದಿದೆ, ದಾಸರಿಗೆ ಸಮರ್ಪಣೆ, ದಾಸರನ್ನ ಯಾರು ಪ್ರೀತಿ ಮಾಡ್ತಾರೋ ಅವರಿಗೆ ಮಾತ್ರ ಈ ಜ್ಞಾನ ಒಂದು ಮೀಸಲು ಅಂದಾಗ ಅಲ್ಲಿ ಸಿಕ್ಕಾಕೊಳ್ತೀವಿ ನಾವು. ನಮ್ಮ ಆರಾಧ್ಯ ದೇವತೆಗೆ ಸಿಕ್ಕಾಕೊಂಡು ನಾಮ ಹೇಳ್ಕೋಬೋದು ಅವ್ರದ್ದು, ಆದರೆ ನಾವು ಯಾರು ದಾಸರಿಗೆ ಸಂಬಂಧಪಟ್ಟವರು ಅವ್ರನ್ನ ಮಾತ್ರ ನಾವು ಜಗತ್ತಿನಲ್ಲಿ ಸಂಧಿಸೋಕ್ಕಾಗೋದು ಅಥವಾ ಅವರ ಸಂಘಕ್ಕೆ ಸಿಗೋದು. ಬೇರೆ ಎಲ್ಲರನ್ನೂ ನಾವು ಮೀಟ್ ಮಾಡೋಕ್ಕಾಗೋದೇ ಇಲ್ಲ. ಸರ್ವ ಜನರನ್ನು ಅಥವಾ ಸರ್ವ ಪ್ರಾಣಿಗಳನ್ನು, ಸರ್ವ ಜೀವಿಗಳನ್ನು ನಾವು ರೀಚ್ ಆಗಬೇಕಾದ್ರೆ ಇದನ್ನು ಒಂದು ಬೇಸ್ ಮಾಡಿಕೊಳ್ಬೇಕು. ಯಾವುದು ಫಸ್ಟ್ ತಗೊಳ್ತೀವೋ ಅದೇ ಬೇಸ್, ಮೊದಲನೇ ಪಾಯಿಂಟ್ ಅಥವಾ ಫಸ್ಟ್ ಸ್ಟೆಪ್. ಆದರೆ ಇನ್ನೊಂದು ಸ್ಟೆಪ್ಗೆ ಹೋಗಬೇಕಾದ್ರೆ ನಾವು ನಮ್ಮ ಮನೋಧರ್ಮ ವಿಶಾಲ ಆಗಬೇಕು. ಇವಾಗ ದೇವಿ ಆರಾಧನೆ ಮಾಡೋರು, ಅಮ್ಮ ನೀನೇ ನನಗೆ ಒಂದು ಆರಾಧ್ಯ ದೈವ, ಅಮ್ಮ ಭವಾನಿ ಚಾಮುಂಡೇಶ್ವರಿ ಅಂತ ಇಟ್ಕೊಳ್ಳಿ. ಆರಾಧ್ಯ ದೈವ ಅಂದರೆ ಬರೀ ಚಾಮುಂಡೇಶ್ವರಿ ಒಂದು ಲೆವೆಲ್ಗೆ ಕರ್ಕೊಂಡು ಹೋದ್ಮೇಲೆ ಜೈ ಚಾಮುಂಡೇಶ್ವರಿ ಅಂದರೆ ಅವಳ ಎಲ್ಲ ಅವತಾರಗಳು ಕಾಣಿಸುತ್ತೆ. ಇನ್ನೊಂದು ಸತಿ ಸಮಾಧಾನವಾಗಿ ಜೈ ಚಾಮುಂಡೇಶ್ವರಿ ಅಂದಾಗ ಆ ದೇವಿಯ ಭಕ್ತರೆಲ್ಲರೂ ಕೂಡ ಅವರು ಅನ್ನಪೂರ್ಣೇಶ್ವರಿನ ಅವರು ಪೂಜೆ ಮಾಡ್ತಾ ಇರಲಿ ಅಥವಾ ಶಾರದಾಂಬೆನ ಪೂಜೆ ಮಾಡ್ತಾ ಇರಲಿ, ಅವರು ಲಕ್ಷ್ಮೀನ ಪೂಜೆ ಮಾಡ್ತಾ ಇರಲಿ, ಆ ದೇವಿಯ ಸ್ವರೂಪ ಅವತಾರಗಳನ್ನು ಪೂಜೆ ಮಾಡೋರು ಎಲ್ಲರೂ ನೀನು ರೀಚ್ ಆಗ್ಬೋದು. ಹಾಗೆ ಲಕ್ಷ್ಮಿ ಒಬ್ಬಳೇ ಇರೋಕ್ಕೆ ಸಾಧ್ಯ ಇಲ್ಲ. ಅವಳ ಅವಿನಾಭಾವ ಸಂಬಂಧದಲ್ಲಿ ಶಿವ ಇದ್ದಾನೆ, ವಿಷ್ಣು ಇದ್ದಾನೆ, ಬ್ರಹ್ಮ ಇದ್ದಾನೆ, ಗಣೇಶ ಇದ್ದಾನೆ, ಅವರ ಫ್ಯಾಮಿಲಿನೇ ಇದೆ ಅನ್ಬೇಕಾದ್ರೆ, ಆ ಫ್ಯಾಮಿಲಿನೂ ನಮಗೆ ಸೇರಿದ್ದೆ ಅನ್ಬೇಕಾದ್ರೆ ಈ ಪ್ರಪಂಚದ ಫ್ಯಾಮಿಲಿಯೆಲ್ಲನೂ ವರ್ಲ್ಡ್ ಫ್ಯಾಮಿಲಿನ ಸೇರಿಸ್ಕೊತೀವಿ. ಹಾಗೆ ನಾವು ಬೆಳಿಬೇಕಾದ್ರೆ ಒಂದು ದೇವತೆ ಅಂತ ನಾವು ಆರಾಧನೆ ಮಾಡಿದ್ರೂ ಕೂಡ ಮೂಲವಾಗಿ ಅವಳು ಎಲ್ಲಿಂದ ಬಂದಿದ್ದಾಳೆ, ಅವಳು ಎಷ್ಟನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾಳೆ, ಏನೇನು ಜ್ಞಾನ ಎಲ್ಲರ ಬಗ್ಗೆನೂ ಅವಳ ಮೂಲಕ ನನಗೆ ಸಿಗ್ತಾ ಇದೆ, ಎಲ್ಲರೂ ನನ್ನವರಾಗ್ತಾರೆ. ನಾವು ಬೆಳೆಯೋದು ಹೇಗೆ ಅಂದರೆ ಅವರ ಆರಾಧ್ಯ ದೇವತೆಯನ್ನು ನಾವು ಕಾರಣ ಮಾಡಿಕೊಂಡು ನಾವು ಬೆಳೀತಾ ಇದ್ದಾಗ ಅವಳನ್ನ ಡಿಸ್ಕಾರ್ಡ್ ಮಾಡಿ ಅವಳಕ್ಕಿಂತ ಅವಳ ರೂಪ, ಅವಳ ಮಹಿಮೆ, ಅವಳ ಶಕ್ತಿ, ಅವಳದೆಲ್ಲವೂ ಕ್ವಾಲಿಟಿಗಳೆಲ್ಲ ನಾವು ಹೆಸರನ್ನು ಬಿಟ್ಟು ಬರೀ ಅವಳ ಕ್ವಾಲಿಟಿನ ನಾವು ಆರಾಧನೆ ಮಾಡ್ತಾ ಅವಳನ್ನು ಸ್ತುತಿಸ್ತಾ ಆರಾಧನೆಯನ್ನೂ ಬಿಟ್ಟು ಅವಳ ಮಹಿಮೆಗಳನ್ನು ಬಿಟ್ಟು ಇನ್ನೂ ಎತ್ತರದಲ್ಲಿ ಧ್ಯಾನದಲ್ಲಿ ಅವಳ ಜೊತೆಗೆ ಒಂದಾಗೋದಕ್ಕೆ ನಾವು ಹೋಗ್ತೀವಲ್ಲ, ಇದೆಲ್ಲನೂ ಕೂಡ ಒಂದು ತಮಸ್ಸು ಸತ್ವವಾಗುವಂತಹ ಒಂದು ಪ್ರಾಸೆಸ್ ಇದೆ ನಮ್ಮಲ್ಲಿ. ಮನಸ್ಸು ಬರೀ ರಜಸ್ಸು ತಮಸ್ಸಲ್ಲೇ ಇದ್ದರೆ ಯಾವುದೋ ಒಂದು ಆರಾಧ್ಯ ದೇವತೆ ಸಿಕ್ಕಾಕೊಂಡು ಬೇರೆಯವರ ಆರಾಧ್ಯ ದೇವತೆಗೆ ಇದಕ್ಕೆ ನಾವು ಹೋಲಿಕೆ ಮಾಡಿ ಇದು ನಂದೇ ಸ್ಪೆಷಲ್ಲು, ನಾನೇ ಸರಿ, ನಂದನ್ನು ಮಾತ್ರ ಪೂಜೆ ಮಾಡಿ ಮಿಕ್ಕಿದ್ದು ಯಾವುದು ಮಾಡಬೇಡಿ ಅನ್ನೋ ಮಟ್ಟಿಗೆ ನಾವು ವೈರತ್ವವನ್ನು ಅಂದರೆ ನಾವು ಕಾನ್ಫ್ಲಿಕ್ಟ್ನ ಕ್ರಿಯೇಟ್ ಮಾಡಿ, ಸಂಘರ್ಷ ಕ್ರಿಯೇಟ್ ಮಾಡಿ, ಧರ್ಮದಲ್ಲಿ ಒಂದು ಸಂಘರ್ಷ ಉಂಟಾದರೆ ಸಮಾಜದಲ್ಲೂ ಕೂಡ ಬೇಕಾದಷ್ಟು ಪರಿಣಾಮಗಳು ಸ್ಪಿರಿಚುಯಾಲಿಟಿಯಿಂದಲೇ ಆಗ್ಬಿಡುತ್ತೆ. ಇದೊಂದು ಸ್ಪಿರಿಚುಯಾಲಿಟಿ ಅನ್ನೋದೇ ಒಂದು ಡ್ರಗ್ ಥರ ಒಂದು ಆಗ್ಬಿಡುತ್ತೆ. ಆಮೇಲೆ ಯಾವುದರಿಂದ ನಾವು ಹೊರಗಡೆ ಬರಬೇಕೋ ಅದಕ್ಕೆ ನಾವು ಎದಕ್ಕೋ ಒಂದಕ್ಕೆ ಅಂಟ್ಕೊಂಡು ಅಡಿಕ್ಟ್ ಆಗಿ ಮಿಕ್ಕಿದನ್ನೆಲ್ಲ ಹೇಟ್ ಮಾಡಿ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ. ಅದರಿಂದ ಇಟ್ಸ್ ವೆರಿ ಡೇಂಜರಸ್.
ಆದಷ್ಟು ಕೂಡ ನನ್ನ ಮನಸ್ಸಿನ ದೇವತೆ ಅಂತ ತಗೊಂಡ್ರೆ ಅವಳು ನನಗೆ ತಾಯಿ. ತಾಯಿ ಹುಟ್ಟಿದ ತಕ್ಷಣ ತಾಯಿಯಿಂದ ನಾವು ಹೊರಗೆ ಬಂದ ತಕ್ಷಣ ಮಿಕ್ಕಿದವ್ರನ್ನೆಲ್ಲನೂ ಅಲ್ಲುಗಳಿಯೋದಲ್ಲ, ಆ ತಾಯಿನೇ ಎಲ್ಲರಲ್ಲೂ ನೋಡೋ ಹಾಗೆ ಮಾಡೋ ತಾಯಿ. ಆ ತಾಯಿತನ, ಆ ಮಮತೆ ನಮ್ಮಲ್ಲಿ ಬಂದು ನಾವೆಲ್ಲರನ್ನೂ ನೋಡ್ತೀವಲ್ಲ, ಆಗ ಆ ತಾಯಿಗೆ ಸಾರ್ಥಕತೆ. ಕುಲದೇವರು ಅಂದ್ರೆ ಮನೆ ದೇವರು ಮತ್ತೆ ಇಷ್ಟವಾದಂತಹ ದೇವರು, ಇಷ್ಟ ದೇವತೆ ಬೇರೆ ಬೇರೆ ಇರಬಹುದಾ? ಈಗ ನಂಗೆ ಮನೆ ದೇವರು ಈಶ್ವರ ಅಂತ ಅನ್ನೋಣ, ಈಶ್ವರನೇ ನಂಗೆ ಇಷ್ಟ ದೇವತೆ ಆಗ್ಬೇಕು, ಅಥವಾ ನಮ್ಮ ಮನೆ ದೇವ್ರು ಈಶ್ವರ, ನಂಗೆ ತಿರುಪತಿ ತಿಮ್ಮಪ್ಪ ಇಷ್ಟ ಅಪ್ಪ, ಅಥವಾ ಬೇರೆ ಯಾವುದೋ ಒಂದು ಕೃಷ್ಣ ಇಷ್ಟ, ಹೀಗೆ ಇರಬಹುದಾ? ಬೇರೆ ಬೇರೆ ಇರಬಹುದಾ? ಅಥವಾ ಮನೆ ದೇವರೇನೆ ಇಷ್ಟ ದೇವತೆ ಆಗ್ಬೇಕು ಅನ್ನೋ ಯಾವ್ದಾದ್ರು ರೂಲ್ ತರ ಏನಾದ್ರೂ ಇದೆಯಾ? ಈ ಸೆಗ್ರಿಗೇಷನ್, ಮನೆ ಕುಲದೇವಿ, ಮನೆ ದೇವರು, ಮನೆತನದ ದೇವರು, ಗ್ರಾಮ ದೇವರು, ದೇಶಕ್ಕೊಂದು ದೇವರು, ವರ್ಷಕ್ಕೊಂದು ದೇವರು, ಇದೆಲ್ಲ ಮಾಡ್ಕೊಂಡಿರೋದು ನಮಗೆ ಅನುಕೂಲಕ್ಕೆ ಮಾಡಿಕೊಂಡಿರೋದು. ನಮ್ಮ ಒಂದು ಅಧ್ಯಾತ್ಮದ ಒಂದು ವ್ಯವಹಾರದಲ್ಲಿ ಮಾಡಿಕೊಂಡಿರೋದು. ಕೊನೆಯಲ್ಲಿ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಇರುವ ದೇವರೇ, ಮನಸ್ಸಿನಲ್ಲಿರೋ ದೇವರೇನೆ ನಮ್ಗೆ ಇಷ್ಟ ದೇವತೆ, ಮನಸ್ಸಿನ ದೇವತೆ. ನಮ್ಮ ಮನಸ್ಸಿಗೆ ಬರೋದು ಯಾವ ದೇವತೆ, ಅವರೇ ಎಲ್ಲ ದೇವತೆಗಳು ಆಗಿಬಿಡ್ತಾರೆ. ಅದಕ್ಕೆ ಕೆಲವರು ಗುರುವನ್ನು ಸಾಕ್ಷಾತ್ ಭಗವಂತನ ಸ್ವರೂಪ, ಅವತಾರ ಅಂತ ನೋಡುವವರು ಆ ಗುರುವನ್ನೇ ತನ್ನ ಕುಲದೇವತೆ, ಆ ಗುರುವೇ ನನಗೆ ಮನೆ ದೇವರು, ಗುರುವೇ ನನಗೆ ಮನಸ್ಸಿನ ದೇವರು, ಗುರುವೇ ನನಗೆ ಸರ್ವಸ್ವ. ಗುರುನಲ್ಲಿ ಎಲ್ಲ ದೇವತೆಗಳನ್ನು ನೋಡೋರು ಇದ್ದಾರೆ, ಏನೂ ತಪ್ಪಿಲ್ಲ, ಯಾವುದು ತಪ್ಪು ಸರಿ ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ಮನಸ್ಸಿಗೆ ಹಿತವಾಗಿರೋದು ಅಂದರೆ ನಮ್ಮ ಮನಸ್ಸಿನ ತೊಳಲಾಟಗಳೆಲ್ಲವೂ ಕೂಡ ಅವನನ್ನು ನೆನಪಿಸ್ಕೊಂಡ ತಕ್ಷಣ ಮಾಯವಾಗುತ್ತೆ. ಎಲ್ಲ ದೇವರ ಶಕ್ತಿಯೂ ಕೂಡ ನಮ್ಮ ಮೇಲೆ ಅನುಗ್ರಹ ರೂಪವಾಗಿ ಬರೋ ಹಾಗೆ ನೋಡ್ಕೊಳ್ಳೋದು ಒಂದು ಶಕ್ತಿ ಆ ಗುರು ಆಗ್ತಾನೆ, ಅಥವಾ ಆ ದೇವರು ಆಗ್ತಾನೆ. ಮನೆ ದೇವರು, ಮನಸ್ಸಿನ ದೇವರು, ಅದು ಒಂದೊಂದು ಸತಿ ಬದಲಾಗ್ತಾ ಇದ್ರೂ ನಮಗೆ ಗೊತ್ತಿರುತ್ತೆ. ನಾವು ತಿರುಪತಿಗೆ ಹೋದಾಗ ಅಲ್ಲಿ ನಿಂತ್ಕೊಂಡು ನರಸಿಂಹ ದೇವರು ಅನ್ನಲ್ಲ, ತಿರುಪತಿ ತಿಮ್ಮಪ್ಪ ಗೋವಿಂದ ಅಂತಲೇ ಅನ್ನೋದು ಅಲ್ವೇ? ಅಲ್ಲಿ ನಿಂತ್ಕೊಂಡು ಆದರೂ ಕೂಡ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಒಳಗಡೆ ಎಲ್ಲ ದೇವರು ಒಂದೇ. ತಿರುಪತಿ ತಿಮ್ಮಪ್ಪನ ಬಾಯಿಂದ ಗೋವಿಂದ ಅಂತ ಬಂದರೂ ಕೂಡ ಸರ್ವ ದೇವತೆಗಳನ್ನು ನಾವು ಅಲ್ಲಿ ನೋಡ್ತೀವಿ. ಆಗಲೇ ಆ ದೇವರಿಗೆ ನಮ್ಮ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಬರುತ್ತೆ. ನನ್ನ ದೇವರು ಅಂತ ಸಪ್ರೇಟ್ ಮಾಡಿದ್ರೆ ಅವನಿಗೆ ಖುಷಿ ಆಗಲ್ಲ. ಯಾಕೆಂದರೆ ಅವನದೇ ಎಲ್ಲ ರೂಪಗಳು, ಅವನದೇ ಎಲ್ಲ ನಾಮಗಳು, ಅವನದೇ ಎಲ್ಲನೂ. ಅವನ ಒಂದು ಭಾಗವನ್ನು ಮಾತ್ರ ನಾವು ತಗೊಂಡು ಪಾಲಿಷ್ ಮಾಡಿ ಇನ್ನು ಮಿಕ್ಕಿದ್ದನ್ನು ಬಿಟ್ಬಿಟ್ಟು ನೀನು ಬರೀ ವೆಂಕಟರಮಣ ಅಂದರೆ ಅವನಿಗೆ ಸಮಾಧಾನ ಆಗಲ್ಲ. ಅವನ ಒಂದು ಪೂರಾ ಭಾಗವನ್ನು, ಸಂಪೂರ್ಣತೆಯನ್ನು ನೋಡದೆ ಒಂದು ಭಾಗ ಮಾತ್ರ ತಗೊಂಡು ಇದು ನನ್ನ ದೇವರು, ಇನ್ನು ಮಿಕ್ಕಿದ್ದೆಲ್ಲ ಇಲ್ಲ ಅಂದರೆ ಅವನು ನೀನಿನ್ನೂ ಪರಿಪೂರ್ಣನಾಗಿಲ್ಲ, ಇನ್ನು ಮಿಕ್ಕಿದ ಅವತಾರ ಎಲ್ಲ ನೋಡು ನಂದು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋವರೆಗೂ ನಾನಿನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅಂತಾನೆ. ನಾವು ವಿಷ್ಣುವನ್ನು ಪ್ರೀತಿ ಮಾಡಿದ್ರೆ ಶಿವನಿಗೆ ಕೋಪ ಬರೋದಿಲ್ಲ. ವಿಷ್ಣುವನ್ನು ಪ್ರೀತಿ ಮಾಡಿದಾಗ ಅವನಂತಾನೆ ನಾನು ವಿಷ್ಣುವಿನ ರೂಪವೇ, ನಾನು ಅದನ್ನು ತಗೊಳ್ತೀನಿ ಅಂತ. ನಾವು ವಿಷ್ಣುವನ್ನ ಪ್ರೀತಿ ಮಾಡಿದ್ರೆ ಅದು ಶಿವನಿಗೂ ತಲುಪ್ತಾ ಇರುತ್ತೆ, ಬ್ರಹ್ಮನಿಗೂ ತಲುಪ್ತಾ ಇರುತ್ತೆ. ಆದರೆ ನಮಗೆ ಗೊತ್ತಿಲ್ಲ, ನಾವು ಇವರೊಬ್ಬರಿಗೆ ತಲುಪಬೇಕು ಅಂತ ಮಾಡ್ತಿರ್ತೀವಿ. ಅವರೆಲ್ಲ ಹಂಚ್ಕೊಳ್ತಾ ಇರ್ತಾರೆ, ಎಲ್ಲ ತಗೊಳ್ತಾ ಇರ್ತಾರೆ. ನಮಗದು ಗೊತ್ತಾಗಬೇಕು. ನಾವು ಎಷ್ಟೇ ಮಾಡಿದ್ರು ಯಾಕೆ ಸಾಲದು ಅಂದರೆ ಎಲ್ಲವನ್ನೂ ಹಂಚ್ತಾ ಇದ್ದಾನೆ ಅವನು, ಎಲ್ಲ ತನ್ನ ಅಂಶಗಳಿಗೂ ಹಂಚ್ತಾ ಇದ್ದಾನೆ, ವಿಶ್ವಕ್ಕೆಲ್ಲ ಹಂಚ್ತಾ ಇದ್ದಾನೆ, ಜೀವರಾಶಿಗಳಿಗೆಲ್ಲ ಹಂಚ್ತಾ ಇದ್ದಾನೆ. ಅವನು ಹಂಚ್ತಾ ಇರೋದ್ರಿಂದ ಅವನು ಎಷ್ಟು ನಾವು ಕೊಟ್ಟರು ಅವ್ನಿಗೆ ಸಾಲದಾಗ್ತಾ ಇದೆ. ಅದನ್ನು ತಿಳ್ಕೊಂಡಾಗ ನಾವು ಯಾವುದೋ ಒಂದು ದೇವರನ್ನ ನೆನೆಸ್ಕೊಂಡು ಸರ್ವಸ್ವವನ್ನು ತಗೋಪ್ಪ, ನಿನ್ನಲ್ಲೇ ನಾನು ಎಲ್ಲರನ್ನೂ ನೋಡ್ತೀನಿ, ನಿನ್ನಲ್ಲಿ ಎಲ್ಲ ದೇವತೆಗಳನ್ನು ನೋಡ್ತೀನಿ, ಎಲ್ಲ ಗಣಗಳನ್ನು ನೋಡ್ತೀನಿ, ಎಲ್ಲ ಶಕ್ತಿಗಳನ್ನು ನೋಡ್ತೀನಿ, ಎಲ್ಲ ಗ್ರಹಗಳನ್ನು ನೋಡ್ತೀನಿ, ಎಲ್ಲ ಜೀವರಾಶಿಗಳು ನಿನ್ನಲ್ಲೇ ಇವೆ, ನೀನು ಎಲ್ಲರಲ್ಲೂ ಇದೆಯಾ ಅಂತ ಯಾರು ನೋಡ್ತಾರೋ ಅವನ್ನ ತಪ್ಕೊಳ್ತಾನೆ, ಅವನ ಭಾಗ ಆಗ್ಬಿಡ್ತೀವಿ ನಾವು. ಅದರಿಂದ ಒಂದೊಂದೇ ತಗೊಳ್ಳೋದು ಒಂದು ಲೆವೆಲ್, ಎಲ್ಲವೂ ಅವನೇ ಅಂತ ತಗೊಳ್ಳೋದು ಒಂದು ಲೆವೆಲ್, ಎಲ್ಲವೂ ನನ್ನಲ್ಲೂ ಇದ್ದಾನೆ, ನಾನು ಎಲ್ಲರಲ್ಲೂ ಇದ್ದೀನಿ ಅಂತ ತಗೊಳ್ಳೋದು ಇನ್ನೊಂದು ಲೆವೆಲ್. ಇದೆಲ್ಲ ನಮ್ಮ ಒಂದು ಮೆಚುರಿಟಿ ಮೇಲೆ ಹೋಗುತ್ತೆ, ಇನ್ನರ್ ಮೆಚುರಿಟಿ ಮೇಲೆ.
ಒಂದಷ್ಟು ಪ್ರಶ್ನೆಗಳಲ್ಲಿ ನಾನು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ ಕೇಳಿದ್ದೆ. ಇವತ್ತು ಇನ್ನೊಂದು ಅದೇ ಥರದ ಪ್ರಶ್ನೆ ಅಮ್ಮ. ನಾವು ಮಾಡುವಂತಹ ಕೆಲಸಗಳಲ್ಲಿ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದು ಹೇಗೆ? ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರು ಅದರಲ್ಲಿ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಅನ್ನೋದು ಒಂಥರ ಫಾರ್ಮುಲಾ ಟು ಸಕ್ಸಸ್ ಅನ್ನೋ ಥರನೇ ಆಗೋಗಿದೆ. ಸೊ ಹಾಗಾಗಿ ಇವತ್ತು ಧ್ಯಾನ ಮಾಡಿದೆ, ನಾಳೆ ಮಾಡೋಕ್ಕಾಗ್ತಿಲ್ಲ, ನಾಡಿದ್ದು ಮಾಡೋಕ್ಕಾಗ್ತಿಲ್ಲ, ಹೀಗೆ ಆಗ್ತಾ ಇರತ್ತೆ. ಸೊ ಕನ್ಸಿಸ್ಟೆನ್ಸಿಯನ್ನ ನಾವು ಒಂದು ಕೆಲಸವನ್ನ ಮಾಡಬೇಕಾದ್ರೆ ಹೇಗೆ ಮೇಂಟೈನ್ ಮಾಡೋದು? ಇದು ಮನಸ್ಸಿನ ಆಟ ಅಲ್ಲ. ಮನಸ್ಸಿನ ಮಾತ್ರ ಯಾರು ಅವಲಂಬಿಸಿದ್ದಾರೆ ಅವರಿಗೆ ಸಕ್ಸಸ್ ಇಲ್ಲ. ಚಂಚಲವಾದ ಮನಸ್ಸು, ಡೋಲಾಯವಾದ ಮನಸ್ಸು, ಯಾವಾಗಲೂ ದ್ವಂದ್ವದಲ್ಲಿರುವ ಮನಸ್ಸು, ಯಾವುದನ್ನೂ ಒಂದನ್ನು ಹಿಡ್ಕೊಂಡು ಡಿಸೈಡ್ ಮಾಡೋಕ್ಕೆ ಬಿಡೋದಿಲ್ಲ. ಅದರಿಂದ ಸಕ್ಸಸ್ ಇಲ್ಲ. ಇದನ್ನಷ್ಟು ಅಂಡರ್ಲೈನ್ ಮಾಡಿಟ್ಕೊಳ್ಬೇಕು. ಮನಸ್ಸು ಸ್ಥಿರವಾಗಬೇಕಾದ್ರೆ ಅದನ್ನು ಸ್ಥಿರಪಡಿಸುವ ಇನ್ನೊಂದು ಮಹಾನ್ ಶಕ್ತಿ ನಮ್ಮಲ್ಲಿದೆ. ವಿ ಹ್ಯಾವ್ ಟು ಡೀಲ್ ವಿತ್ ದಟ್ ಪವರ್ ವಿಚ್ ಈಸ್ ಟು ಓವರ್ಕಮ್ ಆರ್ ಟು ಓವರ್ ರೂಲ್ ಆರ್ ಟು ಓವರ್ ದಿ ಮೈಂಡ್. It has to be more powerful than the mind. Mind and body. Body, mind is same. ಒಂದು ಸ್ಥೂಲ, ಒಂದು ಸೂಕ್ಷ್ಮ. ಇದರಿಂದ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಇದನ್ನು ಹಿಡಿಯೋ ಶಕ್ತಿ ಒಂದಿದೆ. ಅದು ಯಾವುದು ಅಂದರೆ ಅದು ಏನಾಗಿದೆ, ಎಲ್ಲಿವರೆಗೂ ಆ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಅದು ಒಪ್ಕೊಂಡ್ಬಿಟ್ಟಿದೆ. ಅದು ಯಾವ ಶಕ್ತಿನೋ ಅದಕ್ಕೆ ತನ್ನ ಸ್ವರೂಪ ಗೊತ್ತಿಲ್ಲ, ತನ್ನ ಎಬಿಲಿಟಿ, ತನ್ನ ಪೊಟೆನ್ಷಿಯಾಲಿಟಿ, ತನ್ನ ಒಂದು ಪರಾಕ್ರಮ ಏನು ಅಂತ ಅದಕ್ಕೆ ಗೊತ್ತಿಲ್ಲ. ಅಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ. ತನ್ನ ಪೊಟೆನ್ಸಿ ತನಗೆ ಗೊತ್ತಿಲ್ಲ. ಅಜ್ಞಾನದಲ್ಲಿ ಮನಸ್ಸೇ ಎಲ್ಲ ಅಂತ ತಾನೂ ಮನಸ್ಸಿಗೆ ಶರಣಾಗಿ, ಅಹಂಕಾರಕ್ಕೆ ಶರಣಾಗಿ, ಪ್ರಪಂಚಕ್ಕೆ ಶರಣಾಗಿ, ಇಂದ್ರಿಯಗಳಿಗೆ ಶರಣಾಗಿ ಮಂಕು ಬೂದಿ ಎರ್ಚಿದಾಗಿರುತ್ತಲ್ಲ, ಆ ಥರ ಬುದ್ಧಿ ಕೂತ್ಬಿಟ್ಟಿದೆ. ನಾವು ಬುದ್ಧಿವಂತರಾದರೂ ಜ್ಞಾನ ಇಲ್ಲದೆ, ಸರಿಯಾದ ವಿವೇಕ ಇಲ್ಲದೆ, ಪ್ರಜ್ಞೆ ಇಲ್ಲದೆ, ಎಚ್ಚರ ತಪ್ಪಿ ಅನ್ಕಾನ್ಷಿಯಸ್ ಆಗಿ ಇರೋದೇ ಈ ಅನ್ಸಕ್ಸಸ್ಫುಲ್ ಫೇಲ್ಯೂರ್ಗೆ ಕಾರಣ. ಜೀವನದಲ್ಲಿ ಸಕ್ಸಸ್ ಆಗಬೇಕಾದ್ರೆ ಒಳಗಡೆ ಸಕ್ಸಸ್ ಆಗಬೇಕು. ಏನು? ಆ ಮಂದ ಬುದ್ಧಿಯನ್ನು ಎಬ್ಬಿಸೋದು ನಮಗೆ ಮೊದಲನೇ ಕೆಲಸ. ಆ ಮಂದ ಬುದ್ಧಿ ಎಬ್ಬಿಸದೇ ಇರೋದ್ರಿಂದ ಆ ಮನಸ್ಸಿನ ಮಾತು ಕೇಳಿಕೊಂಡು, ಮನಸ್ಸನ್ನು ರಿಫ್ಲೆಕ್ಟ್ ಮಾಡಿಕೊಂಡು, ಅದು ಡಿವೈಡ್ ಮಾಡಿ ಎಲ್ಲದನ್ನು ಕೂಡ ಅದೇ ಸಮತೋಲನದಲ್ಲಿ ಇಲ್ಲ. ಕನ್ಸಿಸ್ಟೆನ್ಸಿ, ಸ್ಥಿರತೆ ಬರೋದು ಸಮತೋಲನದಲ್ಲಿ. ಆ ಸಮತೋಲನ ಇದ್ದಿದ್ದು ಮಾತ್ರ, ಒಂದಕ್ಕೊಂದು ಹೊಂದಿಕೊಂಡು ಹಾರ್ಮೋನಿನಲ್ಲಿ ಇದ್ದಿದ್ದು ಮಾತ್ರ ಒಂದಾಗಿ ಸ್ಥಿರವಾಗಿ ನಿಲ್ಲಲು ಸಾಧ್ಯ. ಆ ಈಕ್ವಾನಿಮಿಟಿ ಬರಬೇಕಾದ್ರೆ, ಆ ಒನ್ನೆಸ್ ಬರಬೇಕಾದ್ರೆ ಮೊದಲು ನಮಗೆ ಬ್ಯಾಲೆನ್ಸ್ ಆಗಬೇಕು. ಆ ಬ್ಯಾಲೆನ್ಸ್ ಆಗಬೇಕು. ಇಂಟೆಲಿಜೆನ್ಸು, ಬುದ್ಧಿ ಬ್ಯಾಲೆನ್ಸ್ ಆಗಬೇಕು. ಸಮತೋಲನ ಬುದ್ಧಿ, ಅದನ್ನು ಧಿ ಅಂದರೆ ಬುದ್ಧಿ, ಸಮ ಅಂದರೆ ಸಮತೋಲನ. ಈಕ್ವಾನಿಮಸ್ ಇಂಟೆಲೆಕ್ಟ್ ಈಸ್ ಕಾಲ್ಡ್ ಸಮಾಧಿ. ಯಾರು ಆ ಸಮಾಧಿಯನ್ನು ಅಭ್ಯಾಸ ಮಾಡ್ತಾರೋ, ಬುದ್ಧಿಯನ್ನು ಸಮತೋಲನದಲ್ಲಿ ಇಟ್ಕೊಳ್ತಾರೋ, ಅವರು ಏನೇ ಮಾಡಿದ್ರೂ ಅವ್ರಿಗೆ ಎರಡರಲ್ಲ, ಒಂದೇ ಇರುತ್ತೆ. ಒಂದೇ ಇದ್ದಾಗ ಪ್ರಾಬ್ಲಮ್ ಇಲ್ಲ. ನಿಂತಿರ್ತೀವಿ ನಾವು ಒಂದು ಕಡೆ ಸ್ಥಿರವಾಗಿ, ಅದು ಕನ್ಸಿಸ್ಟೆನ್ಸಿ. ಯಾವುದು ಮಾಡುವಾಗಲೂ ನಾವು ಡಿಸಿಸಿವ್ನೆಸ್ ಅಂತ, ಇಂಡಿಸಿಸಿವ್ ಆಗಿರೋದು, ಡಿಸಿಸಿವ್ ಆಗಿರೋದು, ಇದೆಲ್ಲ ಮನಸ್ಸಿಂದು. ಇದಕ್ಕೂ ಮೀರಿದ್ದು ಅದು ಒಂದು ಸತಿ ಬಂದ ತಕ್ಷಣ ಅದನ್ನು ಮಾಡೋದಿದೆಯಲ್ಲ, ಅದು ಆ್ಯಕ್ಷನ್ಗೆ ಬರೋದಿದೆಯಲ್ಲ, ಸಮತ್ವದಲ್ಲಿದ್ದಾಗ ನಿನಗೆ ಈಕ್ವಲ್ ವಿಷನ್ ಇರುತ್ತೆ. ನಿನ್ನ ವಿಷನ್ನಲ್ಲಿ ಕೂಡ ಅಲ್ಲಿ ಕಾನ್ಫ್ಲಿಕ್ಟ್ ಇರಲ್ಲ. ನೀವು ಪರ್ಸೀವ್ ಮಾಡೋದ್ರಲ್ಲೂ ಕಾನ್ಫ್ಲಿಕ್ಟ್ ಇರಲ್ಲ. ಕ್ಲಾರಿಟಿಯಿಂದ ಪರ್ಸೀವ್ ಮಾಡ್ತೀರಾ, ನೋಡಿದಾಗ ಒಂದನ್ನೇ ಫೋಕಸ್ ಮಾಡ್ತೀರಾ, ಸ್ಥಿರವಾಗಿ ಕೆಲಸ ಮಾಡ್ತೀರಾ. ಇದಕ್ಕೆ ಬೇಕಾಗಿರೋದು ಮೆಡಿಟೇಷನ್. ಬಹಳಷ್ಟು ಜನಕ್ಕೆ ಅಮ್ಮ ಒಂದೊಂದು ಹಂತದಲ್ಲಿ, ಇವಾಗ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಅಥವಾ
ವೃದ್ಧಾಪ್ಯದಲ್ಲಿ, ಹೀಗೆ ಬೇರೆ ಬೇರೆ ದೇವರು ಇಷ್ಟ ಆಗ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ವಯಸ್ಸಲ್ಲಿದ್ದಾಗ ಬಹಳ ಜನಕ್ಕೆ ಗಣಪತಿ ಇಷ್ಟ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಹನುಮಾನ್ ಬಗ್ಗೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಂಜನೇಯ ತುಂಬ ಜನಕ್ಕೆ ಇಷ್ಟ ಶುರುವಾಗುತ್ತೆ. ಆಮೇಲೆ ಕೃಷ್ಣ ಇಷ್ಟ ಆಗ್ತಾರೆ. ಹೀಗೆ ಬಹಳಷ್ಟು ಜನಕ್ಕೆ ಬಹಳ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬ ದೇವರು ಇಷ್ಟ ಆಗ್ತಾರೆ. ಇದು ನಾರ್ಮಲ್ ಅಮ್ಮ. ನಾರ್ಮಲ್ ಯಾವುದು, ಕಾಮನ್ ಯಾವುದು, ಆ ಪ್ರಶ್ನೆಗೆಲ್ಲ ಬಿಟ್ಬಿಡೋಣ. ದೇವರು ಅಂದಾಗ ನಾವು ಆಕಾರವನ್ನು ನೋಡಿದಾಗ ಗಣಪತಿ ಒಂದು ಆಕಾರ, ಆಂಜನೇಯ ಒಂದು ಆಕಾರ, ದೇವಿ ನಾನಾಕಾರ, ಶಿವ ಒಂದು ನಿರಾಕಾರ, ಈ ಥರ ಆಕಾರಗಳು ಬೇರೆ ಬೇರೆ. ನಮ್ಮ ಇಷ್ಟಗಳು ಫಸ್ಟು ಆಕಾರದ ಮೇಲೆ ಹೋಗುತ್ತೆ. ಅದನ್ನೇ ನೋಡಿರ್ತೀವಿ. ಸ್ಥೂಲವಾದ ಮನಸ್ಸು ಆಕಾರವನ್ನು ಗ್ರಾಸ್ಪ್ ಮಾಡುತ್ತೆ. ಈ ಮನಸ್ಸಿಗೆ ಸೂಕ್ಷ್ಮವಾಗಿರೋದನ್ನು ಗ್ರಹಿಸಕ್ಕೆ ಆಗಲ್ಲ. ನಮ್ಮ ಕಣ್ಣಲ್ಲಿ ನೋಡಿದ್ದು ಮಾತ್ರ ಹಿಡ್ಕೊಳ್ಳುತ್ತೆ, ಕಿವಿಲಿ ಕೇಳಿದ್ದು ಹಿಡ್ಕೊಳ್ಳುತ್ತೆ. ಪಂಚ ಇಂದ್ರಿಯಗಳನ್ನು ಮೀರಿದ್ದನ್ನು ಅಥವಾ ಕಲ್ಪನೆಗೆ ತಗೊಳಕ್ಕಾಗದೇ ಇರೋದನ್ನು ಅದು ಬಿಟ್ಬಿಡುತ್ತೆ, ಅದ್ರ ಕೈಲಿ ಆಗಲ್ಲ. ಅದರಿಂದ ನಮ್ಮ ಜರ್ನಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ತಾ ಇರುತ್ತೆ, ನಿಜವಾದ ಒಂದು ಪ್ರಯಾಣ. ಗಾಡ್ ಈಸ್ ಎ ಕ್ವಾಲಿಟಿ ಅಂತ ಹೇಳ್ತಾರೆ. ಗಾಡ್ ಈಸ್ ಎ ಫ್ರಾಗ್ರೆನ್ಸ್, ಮೋರ್ ಲೈಕ್ ಫ್ರಾಗ್ರೆನ್ಸ್ ದ್ಯಾನ್ ಎ ಫ್ಲವರ್ ಅಂತ. ಹೂವಿಗಿಂತ ಆ ಸುವಾಸನೆ ಇನ್ನೂ ಸೂಕ್ಷ್ಮ. ಆಕಾರ ಹೂವಿನ ಹಾಗೆ, ನಾನಾ ಬಣ್ಣ, ನಾನಾ ಆಕಾರ. ನಮಗೆ ಒಂದೊಂದು ನೋಡಿದಾಗ ಒಂದೊಂದು ಇಷ್ಟ ಆಗುತ್ತೆ. ಮಲ್ಲಿಗೆ ಪುಟ್ಟದಾಗಿದ್ದರೂ ಅದು ಇಷ್ಟ ಆಗುತ್ತೆ, ತಾವರೆ ಇಷ್ಟ ಆಗುತ್ತೆ, ಇನ್ನೊಂದು ಸತಿ ಇಷ್ಟ ಆಗುತ್ತೆ, ನೀರಲ್ಲಿ ತಾವರೆ ಇಷ್ಟ ಆಗುತ್ತೆ, ಬಳ್ಳಿನಲ್ಲಿ ಒಂದು ಹೂ ಇಷ್ಟ ಆಗುತ್ತೆ, ಮರದಲ್ಲಿ ಇನ್ನೊಂದು ಹೂ ಇಷ್ಟ ಆಗುತ್ತೆ, ರೆಂಬೆನಲ್ಲಿ ಒಂದು ಹೂ ಇಷ್ಟ ಆಗುತ್ತೆ, ಹಾರ ಕಟ್ಟಿದಾಗ ಒಂದು ಹೂ ಇಷ್ಟ ಆಗುತ್ತೆ, ಮುಡ್ಕೊಳ್ಳೋಕೆ ಇನ್ನೊಂದು ಹೂ ಇಷ್ಟ ಆಗುತ್ತೆ. ಎಲ್ಲವೂ ಇಷ್ಟನೇ, ಒಂದೊಂದು ಸತಿ ಒಂದೊಂದು. ನಾವು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಥರ ಹೂವನ್ನು ಬೆಳೆಸ್ತೀವಿ ನೋಡ್ಕೊ, ಅದು ಕೂಡ ಬದಲಾವಣೆ ಇದೆ. ಹಾರಗಳಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ, ಒಂದನ್ನೇ ಮುಡ್ಕೊಳ್ಳೋಕೆ ಇಷ್ಟಪಡ್ತೀವಿ, ಒಂದನ್ನೇ ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಬಣ್ಣದಲ್ಲಿ, ವಾಸನೆಯಲ್ಲಿ ಎಲ್ಲ ಬೇರೆ ಬೇರೆ. ಹಾಗೆ ದೇವರು ಒಂದು, ನಾಮ ಹಲವು. ಇಲ್ಲಿ ಕೂಡ ಕ್ವಾಲಿಟಿ ಮೇಲೆ ಹೋಗುತ್ತೆ. ನಮಗೆ ವಿದ್ಯೆ ಬೇಕು ಅಂದಾಗ ನಮಗೆ ತಕ್ಷಣ ಜ್ಞಾಪಕ ಬರೋದು ಗಣಪತಿ, ನಮಗೆ ಸರಸ್ವತಿ. ಹಣ ಅಂದ ತಕ್ಷಣ ಲಕ್ಷ್ಮಿ, ಕೆಲಸ ಅಂದ ತಕ್ಷಣ ನಾರಾಯಣ. ಶಾಂತತೆ ಬೇಕು, ರಿಲ್ಯಾಕ್ಸ್ ಮಾಡಬೇಕಂದ್ರೆ ಶಿವ. ಈ ಕ್ವಾಲಿಟಿ ಮೇಲೆ ಹೋಗುತ್ತೆ. ಆಮೇಲೆ ನಮಗೆ ಒಂದೊಂದು ಸತಿ ಶಕ್ತಿ ಬೇಕಾಗುತ್ತೆ. ಎಷ್ಟು ಶಕ್ತಿ ಬೇಕು? ಅನ್ಲಿಮಿಟೆಡ್ ಶಕ್ತಿ ಬೇಕು. ಆಗ ದೇವರ ಮಹಿಮೆಗಳೆಲ್ಲ ನಮ್ಮನ್ನು ಶಕ್ತಿಯನ್ನು ಹೆಚ್ಚಿಸುತ್ತೆ. ಅದಕ್ಕೆ ನಾವು ಹೆಚ್ಚು ಮಹಿಮೆಗಳನ್ನು ಸ್ತುತಿಸಿ, ಆ ತಾಯಿಯನ್ನು ಸ್ತುತಿಸಿ ಅಥವಾ ಸಹಸ್ರನಾಮದಲ್ಲಿ ಸ್ತುತಿಸಿ ಅದನ್ನು ಇಷ್ಟಪಡ್ತೀವಿ. ನಮ್ಮ ಶಕ್ತಿ ವೃದ್ಧಿ ಆಗುತ್ತೆ. ನಮಗೇನು ಬೇಕೋ ಆಯಾ ಟೈಮ್ನಲ್ಲಿ ನಾವು ಅದನ್ನು ಬಯಸ್ತೀವಿ, ಅದೇ ಆಕರ್ಷಣೆ ಒಳಪಡುತ್ತೆ, ಅದನ್ನು ನಾವು ಧ್ಯಾನ ಮಾಡ್ತೀವಿ. ಅದರಿಂದ ಬೇಸಿಕ್ ಏನು ತಿಳ್ಕೋಬೇಕು, ದೇವರು ಒಬ್ಬ, ನಾಮ ಹಲವು ಅಂತ ಎಷ್ಟು ಆಳವಾಗಿ ಯೋಚನೆ ಮಾಡಿ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ನಮಗೆ ಕಾರಣ ಇಲ್ಲ, ಕಾರಣ ಹುಡ್ಕೊಂಡು ಹೋಗಬಾರ್ದು. ಕಾರಣ ಇಲ್ಲದೆ ಇರುವಂಥ ಒಂದು ಆ ಪರಮಾತ್ಮನ ಸ್ವಭಾವ ಸ್ವರೂಪಗಳು ಸಹಜವಾದದ್ದು. ಕಾರಣವೇ ಇಲ್ಲ, ಯಾಕಾಗಿದೆ ಅದಾಗಿದೆ ಅಷ್ಟೇನೇ. ಒಂದದು, ಆ ಒಂದರಿಂದ ಬೇಕಾದಷ್ಟು ಹೊರಗೆ ಬಂದಿದೆ. ಈ ಕಾರಣ ಹುಡುಕೋದು ನಮ್ಮ ಮನಸ್ಸು, ವ್ಯತ್ಯಾಸ ನೋಡೋದು ನಮ್ಮ ಮನಸ್ಸು, ನಮಗೇನು ಬೇಕೋ ಅದ್ರ ಹಿಂದೆ ಓಡೋದು ನಮ್ಮ ಮನಸ್ಸು. ಎಲ್ಲಿವರೆಗೂ ನಾವು ನಾವು ಮನಸ್ಸನ್ನು ಸಾಧನವಾಗಿ ಬೆಳೆಸ್ತೀವೋ ಅಲ್ಲೆಲ್ಲ ನಮಗೆ ನನ್ನ ಇಷ್ಟ ಇದು, ಈಗ ನನಗೆ ಇಷ್ಟ ಇದು ಅಂತ ಸಪ್ರೇಟ್ ಮಾಡಿಕೊಂಡು ಅದನ್ನು ನಾವು ಪರ್ಸೀವ್ ಮಾಡ್ತಾ ಅದನ್ನು ಆಕರ್ಷಿಸ್ತಾ ಹೋಗ್ತೀವಿ. ಯಾವಾಗ ನೀವು ಮನಸ್ಸಿಗೆ ಮೀರಿ ಹೊರಟೋಗ್ತೀರಾ ಆವಾಗ ಇದಕ್ಕೆ ಉತ್ತರ ಸಿಗುತ್ತೆ.
ಏನೂ ಕಾರಣ ಇಲ್ಲ. ಅದು ನಿರಾಕಾರ. ಯಾವ ದೇವ್ರು ಬೇಕಾದ್ರೂ ಪೂಜೆ ಮಾಡ್ಬೋದು, ಯಾವ ಹೆಸರಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು, ಯಾವುದೇ ನಾಮ ಆಗಲಿ ಎಲ್ಲವೂ ಕೂಡ ಒಂದೇ, ಒಂದನ್ನು ಉದ್ದೇಶಿಸಿ ಇದೆ ಅಂತ ಗೊತ್ತಾದಾಗ ಈ ಥರ ಪ್ರಶ್ನೆಗಳು ಬರುತ್ತಿಲ್ಲ. ಅಮ್ಮ, ಈ ವಿಷ್ಣು ಸಹಸ್ರನಾಮ ಆಗಿರಬಹುದು, ಲಕ್ಷ್ಮೀ ಸಹಸ್ರನಾಮ ಆಗಿರಬಹುದು, ಸೌಂದರ್ಯ ಲಹರಿಗಳಾಗಿರಬಹುದು, ಅಥವಾ ಬೇರೆ ಯಾವುದಾದ್ರೂ ಸ್ತೋತ್ರಗಳಾಗಿರ್ಬೋದು, ಆ ಸ್ತೋತ್ರಗಳನ್ನ ನಿಮ್ಗೆ ಗುರುವಿಂದ ಕಲಿಬೇಕು ಅಥವಾ ಗುರುವಿಂದ ಇನಿಷಿಯೇಟ್ ಆಗಬೇಕು ಆ ಮಂತ್ರಗಳು ಅಥವಾ ಆ ಸ್ತೋತ್ರಗಳು ಅಂತ ಅಂತಾರೆ. ಹೌದಾ ಅಮ್ಮ? ಅದು ನಿಜಾನಾ? ನಿಜ ಆಗಿದ್ರೆ ಯಾಕೆ ಗುರುವಿನ ಮುಖೇನ ಅದು ಶುರುವಾಗಬೇಕು ಅಂತ ಹೇಳೋದು? ಗುರು ರೈಟ್ ಪಾಯಿಂಟ್ ಟು ಸ್ಟಾರ್ಟ್, ಗುರು ಈಸ್ ದಿ ರೈಟ್ ಪಾಯಿಂಟ್ ಟು ಎಂಡ್. ಯಾಕೆಂದರೆ ನಿಜವಾದ ಗುರು ಕಂಪ್ಲೀಟ್ ಜರ್ನಿ ನಮ್ಮ ಜೊತೆಗೇ ಇರ್ತಾನೆ. ಒಂದೊಂದು ಮೈಲ್ ಸ್ಟೋನ್ನಲ್ಲೂ ನಮ್ಮ ಪರೀಕ್ಷೆ ನಡೀತಾ ಇರುತ್ತೆ. ನಮ್ಮನ್ನು ಹಂತ ಹಂತವಾಗಿ ಆ ಕೊನೆವರೆಗೂ, ಗುರಿ ಮುಟ್ಟೋವರೆಗೂ, ತಲುಪೋವರೆಗೂ ಕರ್ಕೊಂಡು ಹೋಗ್ತಾರೆ. ಇದು ಗುರುವಿನ ಲಕ್ಷಣ, ಗುರುವಿನ ಶಕ್ತಿ. ಗುರು ಅಂದರೆ ಒಂದು ಪರ್ಸನ್ ಅಂತಲ್ಲ, ಆ ಗುರು ಶಕ್ತಿ ಅನ್ನೋದು ನಮ್ಮನ್ನು ಸರಿಯಾದ ಡೆಸ್ಟಿನೇಷನ್ಗೆ ಮುಟ್ಟಿಸುತ್ತೆ. ರೈಟ್ ಡೈರೆಕ್ಷನ್, ರೈಟ್ ಪಾತ್, ರೈಟ್ ವೇ. ಯಾಕೆ ಅಂತ ಹೇಳ್ತೀನಿ, ಗುರುವಿನ ಒಂದು ದೀಕ್ಷೆ ತಗೊಂಡು ಲಲಿತಾ ಸಹಸ್ರನಾಮ ಶುರು ಮಾಡಿದ್ರೆ ನಮಗೆ ಬರೀ ಗುರು ಅಲ್ಲಿಗೆ ಬಿಡೋದಿಲ್ಲ, ಅರ್ಥವನ್ನು ತಿಳಿಯೋವರೆಗೂ ಬಿಡೋದಿಲ್ಲ. ಅರ್ಥ ತಿಳಿದ ಮೇಲೆ ನಿನ್ನದೇ ಆದ ಒಂದು ರೀತಿಯಲ್ಲಿ ಆ ಅರ್ಥದ ಸೂಕ್ಷ್ಮತೆಯನ್ನು ಗುರುತಿಸೋ ಹಾಗೆ ಅವನು ಸಹಾಯ ಮಾಡ್ತಾನೆ. ಅದನ್ನು ನಿಜ ಜೀವನದಲ್ಲಿ ಯಾವ ರೀತಿ ಬಳಸ್ಕೋಬೇಕು ಅಂತ ಬೆಳಕಾಗಿ ನಿಂತು ತೋರಿಸ್ತಾನೆ. ಬರೀ ಬಳಸ್ಕೊಳ್ಳೋದು ಒಂದೇ ಇಲ್ಲ, ಅದರಲ್ಲಿ ಬೆಳೆಯೋದನ್ನು ತೋರಿಸ್ತಾನೆ. ಒಂದು ಸಹಸ್ರನಾಮವೋ ಅಥವಾ ಯಾವುದೋ ಒಂದನ್ನು ಆರಿಸ್ಕೊಂಡು ಗುರುವಿನಿಂದ ಇನಿಷಿಯೇಷನ್ ಪಡೆದ್ರೆ ಅದು ನಾನಾ ದಾರಿಯಲ್ಲಿ, ನಾನಾ ಭಾಗಗಳಲ್ಲಿ, ವಿಭಾಗಗಳಲ್ಲಿ ಅದು ಬೇರೆ 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 ಗ್ರಂಥಗಳನ್ನು ನಾವು ತಲುಪೋ ಹಾಗೆ, ವೇದಗಳ, ಉಪನಿಷತ್ತುಗಳ ಒಂದು ಅರ್ಥವನ್ನು ನಾವು ಗ್ರಹಿಸೋ ಹಾಗೆ ನಮ್ಮನ್ನು ಅತಿ ಸೂಕ್ಷ್ಮಕ್ಕೆ ಆ ರೆವಲ್ಯೂಷನ್ಗೆ ಕರ್ಕೊಂಡು ಹೋಗ್ತಾನೆ ಗುರು. ಗುರು ಒಂದೇ ಒಂದು ಪುಸ್ತಕ ತಗೊಂಡು ಅದು ಮುಗಿಯೋವರೆಗೂ ಆ ಪುಸ್ತಕದಲ್ಲೇ ಇರಲ್ಲ. ಪುಸ್ತಕ ಬರೀ ಒಂದು ರೆಫರೆನ್ಸ್ ಅಷ್ಟೇ ಗುರುವಿಗೆ. ಗುರು ನಿರಂತರವಾಗಿ ಹರಿಯೋ ಜ್ಞಾನ. ಗುರು ವೇದ ಸ್ವರೂಪ. ಗುರುವಿನ ಮೂಲಕ ವೇದ ಉಪನಿಷತ್ತುಗಳು ಹರಿಯುತ್ತೆ. ಜ್ಞಾನ ಲಹರಿ, ಜ್ಞಾನದ ಒಂದು ಜಲಪಾತವೇ ಗುರು. ಜ್ಞಾನ ಅವನ ಮೂಲಕ ಸುರಿದು ಹರಿಯುತ್ತೆ. ಗುರು ಒಂದು ಮೀಡಿಯಮ್ ಆಗಿರ್ತಾನೆ. ಎಲ್ಲ ಜ್ಞಾನಗಳು ಅವನ ಮೂಲಕ ಬರೋ ಹಾಗೆ ಅವನು ತನ್ನನ್ನು ಸಮರ್ಪಣೆ ಮಾಡಿಕೊಂಡಿರ್ತಾನೆ. ಅದರಿಂದ ಗುರು ಅಂದರೆ ಒಂದು ವ್ಯಕ್ತಿ ಅಂತ ತಗೊಳ್ಬಾರ್ದು. ಆ ಗುರುನ ಯಾವತ್ತೂ ಧ್ಯಾನ ಮಾಡಿ ನಾವು ಶುರು ಮಾಡಿದ್ರೆ ಎಲ್ಲ ಗುರುಗಳು ಪರಂಪರೆಯೂ ನಮ್ಮ ಜೊತೆ ಇರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಿಜವಾದ ಗುರು ಕೊಡ್ತಾನೆ. ಮತ್ತು ನಮಗೆ ಈ ಅಧ್ಯಯನ ಆಂತರ್ಯದಲ್ಲಿ ನಡೆದು ಒಂದು ಇನ್ನರ್ ಡಿಸಿಪ್ಲಿನ್ ಬರುತ್ತೆ ಗುರು ಜೊತೆ ಇದ್ದರೆ. ಹಾಗೆ ನಾವು ಏನೇ ಕಲೀಲಿ ಗುರುವಿನ ಮೂಲಕನೇ ಕಲಿತಾ ಇರ್ತೀವಿ. ಏನೇ ನೋಡಲಿ ಗುರುವಿನ ಒಂದು ದೃಷ್ಟಿಯಿಂದ ನೋಡ್ತಾ ಇರ್ತೀವಿ. ಗುರುವಿನ ಒಂದು ಇಂಟೆನ್ಷನ್ ನಮಗೆ ಬಲವಾಗಿ ಅರ್ಥ ಆಗಿರುತ್ತೆ. ಗುರು ಯಾವಾಗಲೂ ನಮ್ಮ ಗುರಿಯನ್ನು ತೋರಿಸ್ತಾ ಇರ್ತಾನೆ. ಗುರುವಿನ ಒಂದು ಸಂಪರ್ಕ ಕಡಿಯೋದೇ ಇಲ್ಲ. ಅದು ಆತ್ಮ ಸಂಬಂಧ ಸಂಪರ್ಕ. ಇದು ನಮ್ಮನ್ನು ಯಶಸ್ಸಿಗೆ ಕಾರಣವಾಗುತ್ತೆ. ನಮ್ಮಲ್ಲಿ ಗುರುವನ್ನು ನೋಡುವವರೆಗೂ ಆ ಗುರು ನಮ್ಮನ್ನು ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಅದಕ್ಕೆ ಗುರು ಬೇಕು, ಸರಿಯಾದ ಗುರು ಬೇಕು. ಇನಿಷಿಯೇಷನ್ ಕೊಟ್ಟು ಕೈ ಹಿಡಿದು ನಡೆಸೋವಂಥ ಗುರು. ಅವನು ಫಿಸಿಕಲಿ ಇರಲಿ, ಫಿಸಿಕಲಿ ಇಲ್ಲದೇ ಇರಲಿ, ಒಬ್ಬ ಗುರು ಸಿಕ್ಕಿದ ಮೇಲೆ ಅವನು ತಾನು ಕಾಪಾಡ್ತಾನೆ, ನೋಡ್ಕೊಳ್ತಾನೆ. ಹೀಗೆ ಗುರು ಒಂದು ನಿರಾಕಾರವಾದ ಶಕ್ತಿ ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ. ಇದನ್ನು ಇನ್ನೂ ಹೆಚ್ಚೆಚ್ಚು ಗುರುವಿನ ಸಂಪರ್ಕದಿಂದಲೇ, ಅನುಭವದಿಂದಲೇ ಗುರು ಏನು ಅಂತ ತಿಳ್ಕೊಳ್ಳೋಣ.